ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಸ್ವಾತಿ ಬಟ್ಟೆನ ಫೋಲ್ಡ್ ಮಾಡಿಕೊಂಡು ಕಬೋರ್ಡ್ ಗಿಡಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಈ ಕಡೆ ವಂಶಿ ಬರ್ತಾನೆ. ವಂಶಿ ಬಂದ್ಬಿಟ್ಟು ಆ ಬಟ್ಟೆ ಎಲ್ಲ ತೆಗೆದು ಎಸಿತಾ ಇರ್ತಾನೆ. ಏನೇ ಮಾಡ್ತಿದ್ದೆ ಇಲ್ಲಿ ಅಂತ ಅಂದಾಗ, ಏನು ಮಾಡ್ತಾ ಇದ್ದೀನಿ, ಬಟ್ಟೆನ ಫೋಲ್ಡ್ ಮಾಡ್ತಿದ್ದೀನಿ, ಮಡ್ಚಿಡ್ತಾ ಇದ್ದೀನಿ ಅಂತ ಅನ್ಬೇಕಾದ್ರೆ, ನನ್ನ ರೂಮಿಗೆ ಏನಕ್ಕೆ ಇಡ್ತೀಯಾ, ಹೊರಟೋಗು, ನೀನು ಬೇರೆ ಎಲ್ಲಾದರೂ ಇಟ್ಕೋ ಅಂತ ಅನ್ಬೇಕಾದ್ರೆ, ಸರಿ ಇರು ಅಜ್ಜಿ ತಾತನ ಹತ್ರ ಹೋಗಿ ಕೇಳ್ಕೊಬರ್ತೀನಿ ಅಂತ ಹೋಗ್ಬೇಕಾದ್ರೆ, ಬೇಡ ಬೇಡ ಬಾ, ಒಂದು ಕೆಲಸ ಮಾಡು, ಇಲ್ಲಿ ಲಾಸ್ಟ್ ಕಬೋರ್ಡಲ್ಲಿ ನೀನಿಡು, ಆದರೆ ನನ್ನ ಬಟ್ಟೆ ಜೊತೆ ನಿನ್ನ ಬಟ್ಟೆನ ಮಿಕ್ಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾ ಇರಬೇಕಾದ್ರೆ, ಅಲ್ಲ ಉಲ್ಟಾ ಹೇಳಿದ್ರೇನ ನಿನಗೆ ಅರ್ಥ ಆಗೋದು, ಡೈರೆಕ್ಟಾಗಿ ಹೇಳೋಕ್ಕಾಗ್ತಾ ಇರಲಿಲ್ವ ಅಂತ ಗುಣಗುಣ ಅಂತ ಸ್ವಾತಿ ಬೈತಾ ಇರ್ತಾಳೆ. ಎಲ್ಲಿ ಗಂಟಾಕಿದ್ಲೋ, ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ಲು ಅಂತ ವಂಶಿ ಬೈಕೋತಾ ಇದ್ರೆ, ಈ ಕಡೆ ಸ್ವಾತಿನೂ ಸಹ ಗುಣಗುಣ ಅಂತ ಬೈಕೋತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ರಾಗಿಣಿ, ನಿತಿನ್ ಯಾವಾಗಲೂ ಯಾರ ಜೊತೆ ಚಾಟ್ ಮಾಡ್ತಾ ಇರ್ತಾನಲ್ಲ, ಯಾವ ಹುಡುಗಿ ಇರ್ಬೋದು ಅಂತ ಅವ್ನ ಮೊಬೈಲ್ನ ಕದ್ದು ಮುಚ್ಚಿ ನೋಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ನಿತಿನ್ ಬರ್ತಾನೆ. ಇದೇನಿದು ಪಾಸ್ವರ್ಡ್ ಏನು ನೋಡಿದ್ರು ಸಹ ಓಪನ್ ಆಗ್ತಿಲ್ವಲ್ಲ ಅಂತ ಅನ್ಬೇಕಾದ್ರೆ, ಪಾಸ್ವರ್ಡ್ ಹೇಳ ಅಂತ ಅಂದಾಗ ಇವಳಿ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹೇಳ ನೋಡ್ತೀಯ ಅಂತ ಅನ್ಬೇಕಾದ್ರೆ, ಅಯ್ಯೋ ನಿಧಿ, ಅತ್ತೆ ರೂಮಲ್ಲಿ ಚಾರ್ಜ್ ಹಾಕಿದ್ದೀನಿ, ಫೋನ್ ತಗೋಬಾ ಅಂತ ಅಂದರು, ಅದಕ್ಕೆ ತೊಗೊಂಡೋಗೋಕ್ಕೆ ಅಂತ ಬಂದೆ, ಇದು ನಿನ್ನ ಫೋನ್ ಅಂತ ನನಗೆ ಗೊತ್ತೇ ಆಗಲಿಲ್ಲ ಕಣೋ, ಸಾರಿ ಅಂತ ಅನ್ಬೇಕಾದ್ರೆ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀಯಾ, ಈ ಆ್ಯಕ್ಟಿಂಗ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡ ಅಂತ ಅಂದಾಗ, ನಾನು ಏನು ಮಾಡಿದ್ರು ನಿನ್ನ ಕಣ್ಣಿಗೆ ಕೆಟ್ಟದಾಗೆ ಕಾಣುತ್ತೆ ಬಿಡೋ ಅಂತ ಅನ್ಬೇಕಾದ್ರೆ, ಅತಿಯಾಗಿ ಆಡಬೇಡ, ಇದನ್ನೆಲ್ಲ ನಂಬಕ್ಕೆ ನಾನು ರೆಡಿಯಾಗಿಲ್ಲ, ಅದರಲ್ಲೂ ಮಿಸ್ ಯು ಅಂತೆ, ಅದು ಇದು ಲೆಟರ್ ಬರೆಯೋ ಚೀಪು ಟ್ರಿಕ್ಸ್ ಎಲ್ಲ ನೀನು ಈ ಥರ ಯೂಸ್ ಮಾಡಬೇಡ ಅಂತ ಅಂದಾಗ ಅವಳಿಗೆ ಮತ್ತಷ್ಟು ಶಾಕ್ ಆಗ್ತಾ ಇರುತ್ತೆ. ನಿನ್ನೆ ಲೆಟರ್ ಬರೆದಿದ್ದು ನೀನೇ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಇನ್ನೊಂದು ಸಲ ಏನಾದರೂ ಮಿಸ್ ಯು ಹಾಗೆ ಹೀಗೆ ಅಂತ ಲೆಟರ್ ಬರೆಯೋಕ್ಕೆ ಹೋದರೆ ನಿನ್ನನ್ನು ಮಿಸ್ ಮಾಡಿಬಿಡ್ತೀನಿ ಅಂತ ಅಂದ್ಬಿಟ್ಟು ಕೋಪ ಮಾಡಿಕೊಂಡು ಅಲ್ಲಿಂದ ನಿತಿನ್ ಹೊರಟೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಪ್ರೀತಿ ತನ್ನ ಅಕ್ಕ ಸ್ವಾತಿನ ನೋಡೋಕ್ಕೆ ಅಂತ ಅವ್ರ ಮನೆಗೆ ಬಂದಿರಬೇಕಾದ್ರೆ, ಅಕ್ಕ ಹೇಗಿದೆಯಾ ಅಂತಂದಾಗ, ನಾನು ಚೆನ್ನಾಗಿದ್ದೀನಿ ಕಂದ, ನೀನು ಹೇಗಿದೆಯಾ ಅಂತ ಅನ್ಬೇಕಾದ್ರೆ, ನಾನು ಚೆನ್ನಾಗಿದ್ದೀನಿ, ಆದರೆ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ, ನೀನಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು, ನೀನು ಹೋದ್ಮೇಲೆ ಮನೆ ಪರಿಸ್ಥಿತಿನ ನಿಭಾಯಿಸೋಕ್ಕೆ ಎಲ್ಲರಿಗೂ ತುಂಬ ಕಷ್ಟ ಆಗ್ತಿದೆ, ನನಗೆ ಅಮ್ಮನಿಗೆ ಅಜ್ಜಿಗೆ ಮಾತ್ರೆ ತರೋಕ್ಕೆ ತುಂಬ ಕಷ್ಟ ಆಗ್ತಿದೆ ಅಕ್ಕ ಅಂತ ಅಂದಾಗ ಸ್ವಾತಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ನೋಡು ಪುಟ್ಟ, ಈ ಕಷ್ಟಗಳು ಯಾವತ್ತೂ ಶಾಶ್ವತ ಅಲ್ಲ, ಖಂಡಿತ ಒಳ್ಳೆ ದಿನ ಬಂದೇ ಬರುತ್ತೆ, ಬೇಜಾರು ಮಾಡ್ಕೋಬೇಡ ಅಂತ ಮಾತಾಡಿಕೊಂಡು ಸಮಾಧಾನ ಮಾಡ್ತಿರ್ಬೇಕಾ ಅಷ್ಟೊತ್ತಿಗೆ ರೂಮಿಗೆ ವಂಶಿ ಬರ್ತಾನೆ. ವಂಶಿ ಬಂದು ಏನು ಮಾತಾಡದೆ ಸೈಲೆಂಟಾಗಿ ಕೋಪ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಪ್ರೀತಿ ಹೋಗಿ, ಹಾಯ್ ಹನುಮಾನ್ ಹೇಗಿದ್ದೀರಾ ಅಂತ ಮಾತಾಡಿಸಿದ್ರು ಸಹ ತನ್ನ ಪಾಡಿ ತಾನು ಕೇರ್ ಮಾಡದೆ ಹಾಗೆ ಕೂತ್ಕೊಬಿಡ್ತಾನೆ. 2-3 ಸಲ ಪ್ರೀತಿ ಮಾತಾಡಿಸಿದ್ರು ಸಹ ಕೇರ್ ಮಾಡದೆ ಹಾಗೆ ಕೂತ್ಕೊಂಡಿರ್ಬೇಕಾದ್ರೆ ಪ್ರೀತಿಗೆ ಸಿಕ್ಕಾಬಟ್ಟೆ ಬೇಜಾರಾಗಿ, ಅಕ್ಕ ನೀನು ಬರ್ತೀನಿ ಅಂತ ಹೊರಟೋಗ್ತಾ ಇರ್ತಾಳೆ. ಆಗ ಮೇಘ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ಅಲ್ಲ ಏನಾಗಿದೆ ನಿಮಗೆ, ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಅಂತ ಇಲ್ವಾ, ಆ ಪುಟ್ಟ ಮಗು ಅಷ್ಟು ನೀಟಾಗಿ ನಿಮ್ಮನ್ನು ಮಾತಾಡ್ಸಿದ್ರೆ ಮಾತಾಡೋಕ್ಕೆ ನಿಮಗೆ ಪ್ರಾಬ್ಲಮ್ ಅಂತ ಕೂಗಾಡ್ತಾರೆ. ಆಗ ವಂಶಿನೂ ಸಹ ಸ್ವಲ್ಪ ರೇಗಾಡ್ಕೊಂಡು ಹೇಳ್ತಾ ಇರ್ತಾನೆ, ಅವಳೇ ನನ್ನ ಸ್ವಂತ ನಾದಿನ, ನಾನೇನಕ್ಕೆ ಉತ್ತರ ಕೊಡಬೇಕು, ನಾನೇನಕ್ಕೆ ಅವಳನ್ನ ಮಾತಾಡಿಸ್ಬೇಕು, ನನಗೆ ವರ್ಕ್ ಟೆನ್ಷನ್ ತುಂಬ ಇದೆ ಅನ್ಬೇಕಾದ್ರೆ, ಹಾಗಾದರೆ ಸಂಬಂಧಗಳಿಗೆ ಬೆಲೆನೇ ಇಲ್ವಾ, ಯಾವಾಗಲೂ ವರ್ಕ್ ಟೆನ್ಷನ್ ಅಂತ ಅಂದರೆ ಸಂಬಂಧಗಳಿಗೆ ಬೆಲೆನೇ ಕೊಡಲ್ವಾ ನೀನು ಅಂತ ಅನ್ಬೇಕಾದ್ರೆ, ಯಾವ ಸಂಬಂಧ, ನನಗೂ ನಿನಗೂ ಏನು ಸಂಬಂಧ ಇದೆ ಅಂತ ಕೂಗಾಡ್ತಾ ಇರ್ತಾನೆ. ಏನು ಸಂಬಂಧ ಇದೆ ಅಂತ ನಿಮಗೆ ಗೊತ್ತಿಲ್ವಾ ಅಂತ ಅಂದ್ಬಿಟ್ಟು ತಾಳಿನ ತೆಗೆದ್ಬಿಟ್ಟು ತೋರಿಸ್ತಾ ಇರ್ತಾಳೆ. ಅಗ್ನಿಸಾಕ್ಷಿಯಾಗಿ ಎಲ್ಲರ ಮುಂದೆನೂ ಸಹ ತಾಳಿ ಕಟ್ಟಿದ್ಯಾ, ಈ ಸಂಬಂಧಕ್ಕೆ ನೀನು ಬೆಲೆನೇ ಕೊಡಲೇಬೇಕು ಅಂತ ಅಂದಾಗ, ಏನು ಈ ತಾಳಿನ 2 ತಿಂಗಳಿಗೋಸ್ಕರ ನಿನ್ನ ಮದುವೆ ಆಗಿದ್ದೀನಿ, ಅಷ್ಟಕ್ಕೂ ಅದು ನಮ್ಮ ಅಮ್ಮನ ತಾಳಿ, ನನಗೆ ಅದು ನಮ್ಮ ಅಮ್ಮನ ತಾಳಿ ಅಂದರೆ ತುಂಬ ಇಷ್ಟ, ಅದನ್ನು ಬಿಚ್ಕೊಡೆ, ನನಗೆ ನಿನಗೆ ಕೊಡೋಕೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು, ಬಿಚ್ಕೊಡ್ತೀಯ ಅಥವಾ ನಾನೇ ಕಿತ್ಕೊಳ್ಳೋಣ ಅಂತ ತಾಳಿಗೆ ಕೈ ಹಾಕ್ತಿರ್ಬೇಕಾದ್ರೆ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಅವ್ನ ಕೈನ ಹಿಡ್ಕೊತಾ ಇರ್ತಾಳೆ. ಏನು ಬೇಕಾದರೂ ಅನ್ನಿ, ಆದರೆ ಈ ತಾಳಿ ವಿಷಯಕ್ಕೆ ಬಂದರೆ ನಾನಂತೂ ಸುಮ್ಮನೆ ಬಿಡಲ್ಲ ನಿಮ್ಮನ್ನ ಅಂತ ಅವ್ನ ಕೈನ ದುಬ್ಬಿಡ್ತಾಳೆ. ಹಾಗೆ ತಾಳಿ ಇಟ್ಕೊಂಡು ಹೇಳ್ತಾ ಇರ್ತಾಳೆ, ಈ ತಾಳಿನ ಅಗ್ನಿಸಾಕ್ಷಿಯಾಗಿ ಎಲ್ಲರ ಮುಂದೆ ನೀನು ಕಟ್ಟಿದೀಯಾ, ನಿನಗಿದ್ರ ಬೆಲೆ ಗೊತ್ತಿಲ್ಲದಲೇ ಇರ್ಬೋದು ಒಂದು ಹೆಣ್ಣಾಗಿ, ನನಗಿದ್ರ ಬೆಲೆ ತುಂಬ ಚೆನ್ನಾಗಿ ಗೊತ್ತು, ಇನ್ನೊಂದು ಸಲ ಈ ತಾಳಿ ವಿಷಯಕ್ಕೆ ಬಂದರೆ ಏನು ಮಾಡ್ತಾನೋ ನನಗೆ ಗೊತ್ತಿಲ್ಲ, ನಾನು ಮನುಷ್ಯ ಆಗಿರಲ್ಲ, ನನ್ನ ಪಾಡಿ ನಾನು ಬಿಟ್ಟರೆ ಸರಿ ಅಂತ ಬೈಕೊಂಡು ಹೋಗ್ತಾ ಇದ್ದರೆ, ಈ ಕಡೆ ವಂಶಿಗೆ ತುಂಬ ಅಂದರೆ ತುಂಬ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಮನೇಲಿ ಗೀತಾ ಅಡುಗೆ ಮಾಡ್ತಾ ಇರಬೇಕಾದ್ರೆ ಅವಳು ಫೋನ್ ಸಿಕ್ಕಾಪಟ್ಟೆ ಸಲ ರಿಂಗ್ ಆಗ್ತಾ ಇರುತ್ತೆ. ಹಾಗೆ ಫೋನ್ನ ರಿಸೀವ್ ಮಾಡಿಬಿಟ್ಟು, ಹಲೋ ಯಾರು ಮಾತಾಡ್ತಿರೋದು ಅಂತ ಅನ್ಬೇಕಾದ್ರೆ, ಹಲೋ ಮೇಡಮ್, ನೀವು ಗೀತಾ ಅವರ ಮಾತಾಡ್ತಿರೋದು ಅಂತ ಅಂದಾಗ, ಹೌದು ಅಂತ ಅಂದಾಗ, ನನಗೆ ಡಿಸೈನರ್ ಬೇಕಿತ್ತು, ಅದಕ್ಕೋಸ್ಕರ ನಿಮಗೆ ಕಾಲ್ ಮಾಡಿದ್ವಿ, ನೀವು ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತೀರಂತೆ, ಸೊ ನಮ್ಮ ಬೋಟಿಕಿಗೆ ನೀವು ಜಾಯ್ನ್ ಆದರೆ ನಿಮಗೆ 25,000 ಸ್ಯಾಲ್ರಿ ಕೊಡ್ತೀವಿ, ಆಮೇಲೆ ಇನ್ನೂ ಜಾಸ್ತಿ ಕೊಡ್ತೀವಿ, ನಿಮ್ಮ ಹಸ್ಬೆಂಡ್ ಬೇಕಾದರೆ ಜಾಯ್ನ್ ಮಾಡಿ ಅಂತ ಅಂದಾಗ, ಹಾಗೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹೌದು ಸರ್, ಹಾಗಾದರೆ ನಾನು ಇವಾಗಲೇ ಬರ್ತೀನಿ ಅಂತ ಅಂದಾಗ, ನೀವು ಬಂದು ಮೊದಲು ನಮ್ಮ ಬೋಟಿಕ್ನ ನೋಡಿ ಆಮೇಲೆ ಬಂದು ಜಾಯ್ನ್ ಆಗಿ ಅಂತ ಅಂದಾಗ, ಸರಿ ಸರ್ ಅಂತ ಸಿಕ್ಕಾಪಟ್ಟೆ ಖುಷಿಪಟ್ಟು ಆಮೇಲೆ
ಆಮೇಲೆ ಈ ನಂಬರ್ನ ಯಾರು ಕೊಟ್ಟರು ಅಂತ ಅಂದಾಗ ರಾಧಿಕಾ ರೆಸ್ಟೋರೆಂಟಲ್ಲಿದ್ದಾರಲ್ಲ ಆ ಮೇಡಮ್ ಕೊಟ್ಟರು, ನೀವು ತುಂಬ ಚೆನ್ನಾಗಿ ಡಿಸೈನ್ ಮಾಡ್ತೀರಾ ಅಂತ ಹೇಳ್ತಾ ಇದ್ರು, ಅದಕ್ಕೆ ನಾವು ತೊಗೊಂಡ್ವಿ ಅಂತ ಅಂದಾಗ ಅಷ್ಟೊತ್ತಿಗೆ ಗೀತನಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಸಾರಿ, ನಾನು ಈ ರೀತಿ ಇದ್ದರೆ ಖಂಡಿತ ನಾನು ಜಾಯ್ನ್ ಆಗೋಕ್ಕಾಗಲ್ಲ ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾ ಇದ್ದರೆ ಈ ಕಡೆ ಪಶುಪತಿ ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೋತಾ ಇರ್ತಾನೆ. ಹೆಣ್ಮಕ್ಳು ವಾಯ್ಸಲ್ಲಿ ಟ್ರ್ಯಾಪ್ ಮಾಡಬೇಕು ಅಂತ ಈ ಕಡೆ ಗೀತನಿಗೆ ಕಾಲ್ ಮಾಡಿರ್ತಾನೆ. ಅಲ್ಲ ತಂಗಿ, ಈ ರೀತಿ ಆಯ್ತಲ್ಲ, ನಿನ್ನ ಹೆಸರು ಹೇಳಿದ ತಕ್ಷಣ ಅವಳು ಬರಲ್ಲ ಅಂತ ಹೇಳ್ಬಿಟ್ಲಲ್ಲ, ಏನು ಮಾಡೋದು ಅಂತ ಅಂದಾಗ, ನೋಡು ಪಶುವಣ್ಣ, ನೀನು ತಲೆ ಕೆಡಿಸ್ಕೋಬೇಡ, ಗೀತನ ಯಾವ ರೀತಿ ಕರೆಸ್ಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೂ ಮುಂಚೆ ಈ ಸಿಮ್ ಕಾರ್ಡ್ನ ತೆಗೆದು ಬಿಸಾಕ್ಬಿಡು, ಇಲ್ಲ ಅಂತ ಅಂದರೆ ಕುಡ್ದಿದ್ದ ಜಾನಲ್ಲಿ ಯಾರ್ಯಾರಿಗಾದರೂ ಕಾಲ್ ಮಾಡಿ ಸಿಗಾಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಅಂದಾಗ, ಅಯ್ಯೋ ರಾಧ ತಂಗಿ, ನಾನು ಮರ್ತೇ ಬಿಟ್ಟಿದ್ದೆ, ಅದಕ್ಕೆ ಹೇಳೋದು ಯಾವಾಗಲೂ ನೀನು ನನ್ನ ಜೊತೆ ಇದ್ದರೆ ನನಗೆ ಐಡಿಯಾಗಳು, ಹೊಸ ಹೊಸ ಐಡಿಯಾಗಳು ಉಳಿತವೆ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಮತ್ತೆ ರಾಧಿಕಾ ಹೇಳ್ತಾ ಇರ್ತಾಳೆ, ಆದರೂ ಪಶುವಣ್ಣ, ಹುಡುಗಿ ವಾಸ್ನಲ್ಲಿ ನೀನು ಎಷ್ಟು ಚೆನ್ನಾಗಿ ಮಾತಾಡ್ತೀಯ, ಈ ರೀತಿ ಟ್ಯಾಲೆಂಟ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ, ನೀನು ನಟ ಭಯಂಕರ ಅಂತ ಅಂದಾಗ, ಅಲ್ಲ ರಾಧಾ ತಂಗಿ, ನಾನು ನಟ ಭಯಂಕರಿ ಅಂತ ಹೇಳ್ಕೊಂಡು ಇಬ್ಬರು ನಗಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಮೇಘ ನಿತಿನ್ಗೆ ಕಾಲ್ ಮಾಡಿ ಬರೋಕ್ಕೆ ಹೇಳ್ತಿರ್ಬೇಕಾದ್ರೆ ನಿತಿನ್ ಬರ್ತಾನೆ. ಬಂದುಬಿಟ್ಟು, ಯಾಕೆ ಮೇಘ ಅವರೇ ತುಂಬ ಟೆನ್ಷನ್ ಆಗಿದ್ದೀರಾ, ಏನೋ ಮಾತಾಡಬೇಕು ಬನ್ನಿ ಅಂತ ಕರೆದ್ರಲ್ಲ, ಏನದು ಅಂತ ಅಂದಾಗ, ನಾನು ಯಾವ ರೀತಿ ಹೇಳಿ, ನನಗೆ 2-3 ದಿನದಿಂದ ಯಾವುದೋ ಮೊಬೈಲಿಂದ ಕಾಲ್ ಬರ್ತಿದೆ, ಮೆಸೇಜ್ ಏನೇನೋ ಬರ್ತಾ ಇದೆ, ಹಾಗೆ ರಿಪೀಟ್ ನಾನು ಕಾಲ್ ಮಾಡಿದರೆ ಅವರು ಕಾಲ್ನ ರಿಸೀವ್ ಮಾಡ್ತಿಲ್ಲ, ಹಾಗೆ ಮಾತಾಡ್ತಿಲ್ಲ, ನನಗೆ ತುಂಬ ಟೆನ್ಷನ್ ಆಗ್ತಿದೆ. ಜೊತೆಗೆ ನಮ್ಮ ಮನೇಲಿ ತುಂಬ ಬೇರೆ ಪ್ರಾಬ್ಲಮ್ಸ್ ಇದೆ, ಅದರೊಳಗೆ ನಂದೊಂದು ಪ್ರಾಬ್ಲಮ್ ಹೇಳಿದ್ರೆ ಅವರಿಗೆ ತುಂಬ ಟೆನ್ಷನ್ ಆಗುತ್ತೆ, ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಹೇಳಿದೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂತ ಅಂದಾಗ, ನನಗೇನು ಬೇಜಾರಿಲ್ಲ, ಕೊಡಿ ಆ ನಂಬರ್ನ ಅಂತ ಅಂದ್ಬಿಟ್ಟು ಕಾಲ್ ಮಾಡ್ತಿರ್ಬೇಕಾದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಆಗ ನಿತಿನ್ ಹೇಳ್ತಾ ಇರ್ತಾನೆ, ಇದೇನು ಸ್ವಿಚ್ ಆಫ್ ಅಂತ ಬರ್ತಿದೆ ಮೇಘ ಅವರೇ, ನೀವು ತಲೆ ಕೆಡಿಸ್ಕೋಬೇಡಿ, ಆದಷ್ಟು ಬೇಗ ಇದ್ಯಾರ ನಂಬರ್ ಅಂತ ನಾನು ಟ್ರ್ಯಾಪ್ ಮಾಡಿ ನಿಮಗೆ ವಿಷಯ ತಿಳಿಸ್ತೀನಿ ಅಂತ ಅಂದಾಗ, ನನಗೆ ಯಾಕೋ ರಂಜನ್ ಮೇಲೆ ಡೌಟ್ ಬರ್ತಿದೆ ಅಂತ ಅಂದಾಗ, ಇಂಥ ಕೆಲಸ ಮಾಡಿದ್ರಲ್ಲ ಅವನು ಎಕ್ಸ್ಪೋರ್ಟು, ಮಾಡಿದ್ರು ಮಾಡ್ಬೋದು, ನೀವು ಡೋಂಟ್ ವರಿ ಆಯಿತಾ, ನಾನಿದ್ದೀನಿ ಅಂತ ಅಂದ್ಬಿಟ್ಟು ಭುಜನ ತಟ್ಬಿಟ್ಟು ಬರ್ತೀನಿ ಅಂತ ಹೋಗ್ತಿದ್ದನು, ಬನ್ನಿ ಡ್ರಾಪ್ ಮಾಡ್ತೀನಿ ಅಂತ ಕರಿತಾ ಇರ್ತಾನೆ. ಬೇಡ ಬೇಡ, ನನಗೆ ಸ್ವಲ್ಪ ಕೆಲಸ ಇದೆ, ನೀವು ಹೋಗಿ ನಿತಿನ್ ಅವರೇ ಅಂತ ಅಂದ್ಬಿಟ್ಟು ಮೇಘ ನಿತಿನ್ನ ಕಳಿಸ್ಬಿಟ್ಟು ಸಿಕ್ಕಾಬಿಟ್ಟೆ ಖುಷಿಯಿಂದ ಅವನ ಜೊತೆ ಮಾತಾಡಿದನೆಲ್ಲ ನೆನ್ಪು ಮಾಡ್ಕೋತಾ ಇರ್ತಾಳೆ. ಇನ್ನೊಂದು ಕಡೆ ರಾಧಿಕಾ ಮತ್ತು ರಾಗಿಣಿ ಇಬ್ಬರು ಸಹ ಗೀತಾ ಮನೆಗೆ ಬರ್ತಾರೆ. ಬಂದಾಗ ಪ್ರೀತಿ ಹೇಳ್ತಾ ಇರ್ತಾಳೆ, ಅಮ್ಮ ಇಲ್ಲಿ ನೋಡಿ ಯಾರು ಬಂದರು ಅಂತ ಅಂದಾಗ, ಅಜ್ಜಿ ಹಾಗೆ ಪದ್ಮ ಎಲ್ಲರೂ ಸಹ ಬನ್ನಿ ಬನ್ನಿ ಕೂತ್ಕೊಳ್ಳಿ, ರಾಧಿಕಾ ಅವರೇ ಕೂತ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಗೀತಾ, ನೀನು ವೆಲ್ಕಮ್ ಮಾಡಲ್ವಾ ಅಂತ ಕೇಳ್ತಾ ಇರ್ತಾಳೆ. ನೀವೇ ನಮ್ಮ ಮನೆಗೆ ಗೆಸ್ಟಾ, ನಿಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ಅಂತ ಮುಖ ಕೊಡ್ದಂಗೆ ಗೀತಾ ಅವ್ರಿಗೆ ಬೈತಾ ಇರ್ತಾಳೆ. ಆಗ ರಾಧಿಕಾ ಹೇಳ್ತಾ ಇರ್ತಾಳೆ, ಪರವಾಗಿಲ್ಲ, ನೀನು ಚಿಕ್ಕ ಹುಡುಗಿ ಬಿಡು, ಅದಷ್ಟಕ್ಕೂ ನಿನಗೆ ಹೆಲ್ಪ್ ಆಗಲಿಂದ ನಾನು ಯಾರಿಗೋ ಇನ್ಫಾರ್ಮೇಷನ್ನ ಕೊಟ್ಬಿಟ್ಟು ಕಾಲ್ ಮಾಡಿಸಿದ್ದೆ, ನೀನೇನಕ್ಕೆ ಕೆಲಸಕ್ಕೆ ಬರಲ್ಲ ಅಂತ ಹೇಳಿದೆ ಅಂತ ಅಂದಾಗ, ನಿಮ್ಮ ಹತ್ರ ನಾವೇನಾದರೂ ಹೆಲ್ಪ್ ಕೇಳಿದ್ವಾ, ನಿಮ್ಮ ಹೆಲ್ಪ್ ನಮಗೆ ಬೇಕಾಗಿಲ್ಲ, ಇಲ್ಲಿಂದ ಹೊರಟೋಗಿ ಅಂತ ಗೀತಾ ಹೇಳ್ತಾ ಇರಬೇಕಾದ್ರೆ, ಫಾರ್ ಕೈಂಡ್ ಇನ್ಫಾರ್ಮೇಷನ್, ಅಲ್ಲೋ ಗೀತಾ, ಈ ಮನೆ ಯಾರ್ದು ಹೇಳು, ನಮ್ಮ ಅತ್ತೆ ಹೆಸರಲ್ಲಿ ಇರೋದು, ಅಂದರೆ ನಮ್ಮ ಅತ್ತೆ ಮಾವ ನಿಮಗೆ ಮನೆ ಕೊಟ್ಟಿರೋದು, ನಾವೇನಾದರೂ ಮನೆ ಬಿಟ್ಟೋಗಿ ಅಂತ ಅಂದರೆ ನಿಮಗೆ ಬಾಡಿಗೆ ಕಟ್ಟೋಕ್ಕೂ ಸಹ ದುಡ್ಡಿಲ್ಲ, ಬೇರೆ ಮನೆಗೆ ಹೋಗೋಕ್ಕೂ ಸಹ ದುಡ್ಡಿಲ್ಲ ಅಂತ ರಾಗಿಣಿ ಹೇಳ್ತಾ ಇರಬೇಕಾದ್ರೆ, ರಾಧಿಕಾ, ಇಷ್ಟೇ ಆಸೆಗೆ ಯಾಕೆ ಮಾತಾಡ್ತೀಯ ರಾಗಿಣಿ, ಏನು ಗೊತ್ತಾ ಗೀತಾ, ನಾನು ನಿನಗೆ ಹೆಲ್ಪ್ ಆಗಲಿ ಅಂತ ನಾನು ಯಾರಿಗೋ ಕಾಲ್ ಮಾಡಿ ನಿನಗೆ ಕೆಲಸ ಕೊಡಿಸ್ದೆ, ನೀನು ನೋಡಿದರೆ ಈ ರೀತಿ ಮಾತಾಡ್ತಿದ್ದೀಯಲ್ಲ ಅಂತ ಕೇಳ್ತಾ ಇರ್ತಾಳೆ. ಆಗ ಪದ್ಮ ಹೇಳ್ತಾ ಇರ್ತಾಳೆ, ನಮಗೆ ಅವಮಾನ ಮಾಡಬೇಕು ಅಂತಲೇ ಇಲ್ಲಿ ಬಂದಿದ್ದೀರಲ್ವಾ ಅಂತ ಅಂದಾಗ, ಇಲ್ಲ ಇಲ್ಲ ಖಂಡಿತ ಇಲ್ಲ, ಏನು ಗೊತ್ತಾ, ಬಿಟ್ಟಿ ಮನೇಲಿ ನೀವು ಇದ್ದೀರಲ್ಲ, ಸುಮ್ಮನೆ ಅಕ್ಕಪಕ್ಕದವರು ಏನಾದರೂ ಅನ್ನೋಕ್ಕೆ ಮುಂಚೆ ಬಾಡಿಗೆ ಕಟ್ಬಿಡಿ ಆಯಿತಾ, ಆವಾಗ ಸ್ವಾತಿಗೂ ಸಹ ನಿಮ್ಮದಿರುತ್ತೆ, ನಮ್ಮ ತವ್ರ ಮನೆಯವ್ರನ್ನ ಯಾರು ಏನು ಅನ್ನಲ್ಲ ಅನ್ನೋ ಒಂದು ನಂಬಿಕೆನೂ ಸಹ ಬಂದುಬಿಡುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಾನೊಂದು ಆಫರ್ ಕೊಟ್ಟಿದ್ದೇನಲ್ಲ, ಅದಕ್ಕೆ ಕೆಲಸಕ್ಕೆ ಹೋಗು, ನಿನಗೂ ತುಂಬ ಒಳ್ಳೇದಾಗುತ್ತಲ್ವ ಅಂತ ಅನ್ಬೇಕಾದ್ರೆ ಅಜ್ಜಿ ಹೇಳ್ತಾ ಇರ್ತಾರಲ್ಲ, ಬಾಡಿಗೆ ಕೊಟ್ಕೊಂಡು ನಾವು ಇಲ್ಲ ಇರೋಕ್ಕಿಂತ ಬೇರೆ ಮನೆಗೆ ಕಣ್ಣಿಗೆ ಎಲ್ಲಾದರೂ ದೂರ ಹೋಗ್ತೀವಿ ಬಿಡಿ ಅಂತ ಅಂದಾಗ, ರಾಗಿಣಿ ಹೇಳ್ತಾ ಇರ್ತಾಳೆ, ನೀವು ಬೇರೆ ಮನೆಗೆ ಹೋಗೋಕ್ಕೆ ಅಜ್ಜಿ ಲಕ್ಷ ಲಕ್ಷ ದುಡ್ಡು ಡೆಪಾಸಿಟ್ನ ಮಾಡಬೇಕು, ನಿಮ್ಮ ಹತ್ರ ಇದೆಯಾ ಅಂತ ಅನ್ಬೇಕಾದ್ರೆ, ರಾಧಿಕಾ, ಇಷ್ಟು ಆಶೆಗೆ ಏನಕ್ಕೆ ಮಾತಾಡ್ತೀಯ, ಅವ್ರ ಹತ್ರ ಅದು ಇಲ್ಲ, ಅದ್ರ ಬದಲು ಸ್ವಾಭಿಮಾನದಿಂದ ಇಲ್ಲೇ ಬಾಡಿಗೆ ಕೊಟ್ಕೊಂಡಿದ್ರೆ ತುಂಬಾ ಒಳ್ಳೆಯದು, ನಾನು ಹೇಳೋದನ್ನೆಲ್ಲ ಹೇಳಿದ್ದೀನಿ, ನಿಮಗೆ ಬಿಟ್ಟಿದ್ದು, ಕೆಲಸಕ್ಕೆ ಹೋಗೋದಿದ್ರೆ ಹೋಗು ಗೀತಾ, ಇಲ್ಲ ಅಂತಂದರೆ ಬಿಟ್ಬಿಡು, ನಾವು ಬರ್ತೀವಿ ಅಂತ ಹೇಳಿ ಹೊರಟೋಗ್ತಿದ್ರೆ ಮನೆಯವರೆಲ್ಲರೂ ಸಹ ಸಿಕ್ಕಾಬಟ್ಟೆ ಬೇಜಾರಾಗಿ ಕೂತ್ಕೋತಾರೆ. ಆದರೆ ಗೀತಾ ಮಾತ್ರ ತುಂಬ ಕೋಪ ಮಾಡಿಕೊಂಡು ಇಷ್ಟೆಲ್ಲ ಅನ್ನಿಸ್ಕೊಂಡು ನಾವು ಇಲ್ಲೇ ಇರಬೇಕಂತ ಅಂದಾಗ, ಮತ್ತಿನ್ನೆಲ್ಲಿಗೆ ಹೋಗೋಕ್ಕಾಗುತ್ತೆ ಗೀತಾ ಅಂತ ಪದ್ಮ ಹೇಳ್ತಿರ್ಬೇಕಾದ್ರೆ, ಏನೇ ಆಗಲಿ ಇದಕ್ಕೊಂದು ಅಂತ್ಯ ಆಡಲೇಬೇಕು, ನಾನೇನಾದರೂ ಮಾಡ್ತೀನಿ ಅಂತ ಕೋಪ ಮಾಡಿಕೊಂಡು ಗೀತಾ ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ವಂಶಿ ಯಾವುದೋ ಫೈಲ್ನ ನೋಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ತಾತ ವಂಶಿ ವಂಶಿ ಅಂತ ಕೂಕೊಂಡು ಬರ್ತಿರ್ಬೇಕಾದ್ರೆ, ಏನಾಯ್ತು ಹೆಂಗೆ ಮ್ಯಾನ್, ಯಾಕೆ ಹೆಂಗೆ ಕೂಗ್ತಿದ್ಯಾ ಅಂತ ಅಂದಾಗ, ನಿತಿನ್ನ ಆಫೀಸಿಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ನಲ್ಲ, ಯಾವತ್ತಿಂದ ಕರ್ಕೊಂಡು ಹೋಗ್ತೀಯಾ, ಅದ್ರ ಬಗ್ಗೆ ಯೋಚನೆ ಮಾಡ್ದ ಅಂತ ಅಂದಾಗ, ಅವನಿಗೆ ನಾನು ವರ್ಕ್ ಫ್ರಮ್ ಹೋಮ್ ಕೆಲಸ ಕೊಟ್ಟಿದ್ದೀನಿ, ಇಲ್ಲೇ ಮಾಡ್ತಾ ಇದ್ದಾನೆ, ಏನಾದರೂ ಮೀಟಿಂಗು ಕಾಲ್ಸು ಇದ್ದರೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ನೀನು ಟೆನ್ಷನ್ ಮಾಡ್ಕೋಬೇಡ, ಸುಮ್ಮನೆ ಇರು ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅಜ್ಜಿ ವಂಶಿ ವಂಶಿ ಅಂತ ಕೂಕೊಂಡು ಬರ್ತಾರೆ. ಅಲ್ಲ ಹೆಂಡ್ತಿನ ಮನೆಗೆ ಕರ್ಕೊಬಂದಿದ್ಯಾ, ಎಲ್ಲಾದರೂ ಕರ್ಕೊಂಡು ಹೋಗ್ಬೇಕು ತಾನೆ, ಹನಿಮೂನ್ಗೆ ಎಲ್ಲಿ ಪ್ಲ್ಯಾನ್ ಮಾಡಿದ್ಯಾ, ಅದನ್ನೆಲ್ಲ ಬಿಟ್ಬಿಟ್ಟು ಕೆಲಸ ಅಂತ ಯಾಕೆ ನೀನು ಟೆನ್ಷನ್ ಮಾಡ್ಕೋತೀಯ ಅಂತ ಅನ್ಬೇಕಾದ್ರೆ, ಹೌದೌದು ಹೆಂಡ್ತಿನ ಎಲ್ಲಿ ಕರ್ಕೊಂಡು ಹೋಗ್ತೀಯ ಅಂತ ತಾತನೂ ಕೇಳ್ತಿರ್ಬೇಕಾದ್ರೆ, ಯಾಕೆ ನಿನಗೆ ಇಷ್ಟು ಅರ್ಜೆಂಟು, ಮೊದಲು ಹೆಂಗೆ ಹುಷಾರಾಗಲಿ ಆಮೇಲೆ ನೋಡೋಣ ಅಂತ ಹೇಳ್ತಾ ಇರ್ತಾನೆ. ಹಾಗೆ ತಾತ
ಹೇಳ್ತಾ ಇರ್ತಾರೆ, ನನಗೇನಾಗಿದೆಯೋ, ನಾನು ಗಟ್ಟಿಮುಟ್ಟಾಗಿದ್ದೀನಿ, ನೀನೊಬ್ಬ ದೇವಸ್ಥಾನಕ್ಕೆ ಬಿಟ್ಟರೆ ಹೆಂಡ್ತಿನ ಎಲ್ಲಿಗೂ ಕರ್ಕೊಂಡು ಹೋಗಿಲ್ಲ ಸ್ವಾತಿ, ಎಲ್ಲಾದರೂ ಒಳ್ಳೆ ಕಡೆ ಪ್ಲ್ಯಾನ್ ಮಾಡಿ ಹನಿಮೂನಿಗೆ ಹೋಗ್ರಮ್ಮ, ಹೋಗ್ತಿರಲ್ವ ಅಂತ ಸ್ವಾತಿನ ಕೇಳ್ತಿರ್ಬೇಕಾದ್ರೆ ಅವಳು ಹೂಂತಲೂ ಅನ್ನೋಕ್ಕಲ್ಲ ಹೂಂತಲೂ ಅನ್ನಲ್ಲ, ಹಾಗೆ ನಿಂತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಪದ್ಮ ಮತ್ತು ಅವ್ರ ಅಕ್ಕ ಗೀತಾ ಇಬ್ಬರು ಮನೆಗೆ ಬರ್ತಾರೆ. ಅವ್ರ ಅಮ್ಮ ಅಕ್ಕನ ನೋಡಿ ಅವಳಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿ ಅಮ್ಮ ಹೇಗಿದ್ದೀರಾ ಅಂತ ಓಡೋಗಿ ಅಮ್ಮನ ಕೇಳ್ತಿರ್ಬೇಕಾದ್ರೆ ಪದ್ಮ ಮಾತ್ರ ಗುರಾಯಿಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಜ್ಜಿ ಹೇಳ್ತಾ ಇರ್ತಾರೆ, ಪದ್ಮ ಗೀತಾ ಬನ್ನಿ ಕೂತ್ಕೊಳ್ಳಿ ಅಂತ ಅನ್ಬೇಕಾದ್ರೆ ನಿಮ್ಮ ಹತ್ರ ಕೂತ್ಕೊಂಡು ಮಾತಾಡಿ ಉಪಚಾರ ಮಾಡಿಸ್ಕೊಳಕ್ಕೆ ನಾವು ಬಂದಿಲ್ಲ, ಏನು ಹೇಳ್ಬೇಕಿತ್ತು ಅದಕ್ಕೆ ಬಂದ್ವಿ ಅಂತ ಹೇಳ್ತಿರ್ಬೇಕಾದ್ರೆ ಅವರೆಲ್ಲರಿಗೂ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಹಾಗೆ ಮತ್ತೆ ಪದ್ಮ ಹೇಳ್ತಾ ಇರ್ತಾಳೆ, ನಾವು ಮನೆ ಖಾಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಸೊ ಇಷ್ಟು ದಿನ ನೀವು ನಮಗೆ ಆಶ್ರಯ ಕೊಟ್ಟಿದ್ದೀರಾ, ತುಂಬ ಥ್ಯಾಂಕ್ಸು, ಅದಕ್ಕೆ ಕೇಳ್ದಲೆ ಹೋಗ್ಬಾರ್ದಲ್ವಾ, ಅದಕ್ಕೋಸ್ಕರ ಬಂದಿದ್ದೀವಿ ಹೇಳೋಕ್ಕೆ ಅಂತ ಪದ್ಮನ ಗೀತನೂ ಹೇಳ್ತಾ ಇದ್ರೆ ಎಲ್ಲರಿಗೂ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಆಗ ಸ್ವಾತಿ ಹೇಳ್ತಾ ಇರ್ತಾಳೆ, ಅಲ್ಲ ಇದ್ದಕ್ಕಿದ್ದಂಗೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಅನ್ಬೇಕಾದ್ರೆ ಇಂಥ ದೊಡ್ಡ ಅರಮನೆಯಲ್ಲಿ ಇರೋ ಅದೃಷ್ಟ ನಮಗೆ ಇಲ್ದಿದ್ರು ಪರವಾಗಿಲ್ಲ, ಗುಡಿಸ್ಲಲ್ಲಿ ಇರೋ ಅದೃಷ್ಟನ ದೇವರು ಖಂಡಿತ ಬರೆದಿರ್ತಾನೆ, ನಾವೆಲ್ಲಾದರೂ ಹೋಗ್ತೀವಿ, ನಮಗೆ ಸಂಸ್ಕಾರ ಅನ್ನೋದು ತುಂಬ ಚೆನ್ನಾಗಿ ಗೊತ್ತು ಅಂತ ಸ್ವಾತಿ ನೋಡ್ಕೊಂಡು ಬೈತಿರ್ಬೇಕಾದ್ರೆ ಅವಳಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಅಜ್ಜಿ ತಾತ ಕೇಳ್ತಾ ಇರ್ತಾರೆ, ಯಾರಾದರೂ ಏನಾದರೂ ಅಂದ್ರೆ ಏನಕ್ಕೆ ಇಷ್ಟು ಬೇಜಾರು ಮಾಡ್ಕೊಂಡಿದ್ದೀರಾ, ನಿಮ್ಮ ಸ್ವಾಭಿಮಾನ ಎಂಥದ್ದು ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತು, ಇನ್ನೊಂದ್ಸಲ ಯೋಚನೆ ಮಾಡಿ ಪದ್ಮ ಅವರೇ ಅಂತ ಹೇಳ್ತಾ ಇರಬೇಕಾದ್ರೆ ವಂಶ ಹೇಳ್ತಾ ಇರ್ತಾನೆ, ಅಲ್ಲ ನೀವೇನಕ್ಕೆ ಇಷ್ಟೊಂಥರ ಟೆನ್ಷನ್ ಮಾಡ್ಕೊತಿದ್ದೀರಾ, ಈ ಮನೆ ಬಿಟ್ಟು ಹಾಗೆ ಬೇರೆ ಕಡೆ ಹೋಗಿ ಶಿಫ್ಟ್ ಮಾಡಿಕೊಂಡು ಅಲ್ಲಿ ನಿಮಗೆ ಬಾಡಿಗೆಗೂ ದುಡ್ಡು ಜಾಸ್ತಿ ಇರುತ್ತೆ, ಜೊತೆಗೆ ರೆಂಟ್ಗೆ ಅಡ್ವಾನ್ಸ್ ಅಂತ ಅಷ್ಟಿಷ್ಟೆಲ್ಲ ಡೆಪಾಸಿಟ್ ಮಾಡಬೇಕು, ಅದೆಲ್ಲ ಆಗೋಕ್ಕಲ್ಲ, ತುಂಬ ರಿಸ್ಕ್ ಆಗುತ್ತೆ, ಸೊ ಅದ್ರ ಬದಲು ನಿಮಗೆ ಎಷ್ಟಾಗುತ್ತೆ ಇಲ್ಲೇ ನೀವು ಬಾಡಿಗೆ ಕೊಟ್ಕೊಂಡು ಆರಾಮಾಗಿ ಇರ್ಬೋದಲ್ವಾ ಅಂತ ಅಂದಾಗ ಈ ಕಡೆ ಸ್ವಾತಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಅಮ್ಮ ಹೌದಮ್ಮ, ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಇದೆ, ನೀವು ಆ ರೀತಿ ಮಾಡ್ರಮ್ಮ, ಪ್ಲೀಸ್ ಎಲ್ಲೂ ಹೋಗಬೇಡಿ ಅಂತ ಅನ್ಬೇಕಾದ್ರೆ ಬೇರೆಯವರು ನಮ್ಮ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ನಮಗಿಲ್ಲ, ನಮ್ಮ ಬಗ್ಗೆ ನಾವೇ ಮಾಡ್ಕೋತೀವಿ ಅಂತ ಈ ಕಡೆ ಸ್ವಾತಿನ ನೋಡ್ಕೊಂಡು ಮತ್ತೆ ಗೀತಾ ಬೈತಾ ಇರ್ತಾಳೆ. ಹಾಗೆ ಮತ್ತೆ ಅಜ್ಜಿ ಹೇಳ್ತಾ ಇರ್ತಾರೆ, ಪಶುಪತಿ ನಿಮಗೆ ತೊಂದರೆ ಕೊಟ್ಟನೆ ಅಂತ ಬೇರೆ ಹೇಳ್ತಾ ಇದ್ರಿ ಅಲ್ವಾ, ನೀವು ಇವಾಗ ಬೇರೆ ಮನೆ ಮಾಡ್ಕೊಂಡ್ರೆ ಪಶುಪತಿ ಮತ್ತೆ ತೊಂದರೆ ಕೊಟ್ಟರೆ ಏನು ಮಾಡ್ತೀನ ಅಂತ ಅಜ್ಜಿ ತಾತ ಹೇಳ್ತಾ ಇರಬೇಕಾದ್ರೆ ಪದ್ಮ ಹೌದು ಕಣೆ ಗೀತಾ, ನಾವು ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ವಲ್ಲ ಅಂತ ಅಂದಾಗ ತಾತ ಹೇಳ್ತಾ ಇರ್ತಾರೆ, ಪಶುಪತಿ ಎದುರ್ಕೊಳ್ಳೋದು ನಮ್ಮ ವಂಶಿಗೆ ಮಾತ್ರ, ಇಲ್ಲಿದ್ರೆ ನೀವು ತುಂಬ ಸೇಫಾಗಿರ್ತೀರ ಅಂತ ಅಂದಾಗ ಸರಿ ಆಯಿತು ನಾವು ಇಲ್ಲೇ ಇರ್ತೀವಿ, ಆದರೆ ನಮಗೆ ಬೇರೆ ಮನೆ ಸಿಗೋವರೆಗೂ ನೀವು ಬಾಡಿಗೆ ತೊಗೊಳ್ಳಿ ಅಂತ ಗೀತಾ ಹೇಳ್ಬಿಟ್ಟು ಹೊರಟೋಗ್ತಾ ಇರಬೇಕಾದ್ರೆ ಈ ಕಡೆ ಎಲ್ಲರಿಗೂ ಕೈ ಮುಗಿದು ಪದ್ಮನು ಸಹ ಹೋಗ್ತಾ ಇರ್ತಾಳೆ. ಹಾಗೆ ತುಂಬ ಖುಷಿಪಟ್ಟು ಸ್ವಾತಿ ಅಜ್ಜಿ ತಾತನಿಗೆ ತುಂಬ ಥ್ಯಾಂಕ್ಸ್, ನಿಮ್ಮ ಋಣನ ನಾನು ಯಾವತ್ತೂ ಮರೆಯಲ್ಲ ಅಂತ ಅಂದಾಗ ಅಯ್ಯೋ ಇಷ್ಟಕ್ಕೆಲ್ಲ ಯಾಕೆ ಇಷ್ಟು ಬೇಜಾರು ಮಾಡ್ಕೋತೀಯ, ನೀನು ಯಾವತ್ತಿದ್ರೂ ನಮ್ಮನೆ ಅವಳು, ನಾವು ಇಷ್ಟು ಸಹಾಯ ಮಾಡ್ದಲೇ ಇರೋಕ್ಕಾಗುತ್ತಾ ಅಂತ ಅಜ್ಜಿ ತಾತ ಹೇಳ್ತಾ ಇದ್ದಾಗ ವಂಶ ಹತ್ರ ಬಂದುಬಿಟ್ಟು ಥ್ಯಾಂಕ್ ಯು ಸೋ ಮಚ್ ವಂಶ ಅವ್ರೆ ಅಂತ ಅನ್ಬೇಕಾದ್ರೆ ಅವನು ಆಯಿತು ಅಂತ ಸ್ಮೈಲ್ ಮಾಡ್ತಾ ಇರ್ತಾನೆ. ಆದರೆ ಅವ್ರು 3 ಜನ ಮಾತಾಡಿದ್ದನ್ನು ನೋಡಿ ಇವಳು ಸಿಕ್ಕಾಬಟ್ಟೆ ಖುಷಿಯಾಗಿ ಹಾಗೆ ಒಬ್ಬೊಬ್ಬಳೇ ನಗಾಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.